ಹೇಳ್ತಾ ಇರೋದು ನನಗೇನು ಅರ್ಥನೇ ಆಗ್ತಿಲ್ವಲ್ಲ. ರಂಜಿತ್ನ ಚಾರು ಫ್ರೆಂಡ್ ಅಂತ ಹೇಳ್ಕೊಂಡ್ರು ಹಸ್ಬೆಂಡ್ ಅಂತಾನೆ ಅಂದ್ಕೊಂಡಿದ್ದಾರೆ. ಅವಳ ಆಳವಾದ ಮನಸ್ಸಿನಲ್ಲಿ ಆರದ ಗಾಯದ ಥರ ರಂಜಿತ್ ಇದ್ದಾನೆ. ಮೇಲ್ನೋಟದಲ್ಲಿ ಮಾತಾಡಿದಾಗ ಅವ್ರನ್ನ ಮರೆಯೋದಕ್ಕೆ ಪ್ರಯತ್ನಿಸ್ತಾರೆ, ಆದರೆ ಒಳ ಮನಸ್ಸಿನಲ್ಲಿ ಮರೆಯೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಛೇ, ನಾನು ತುಂಬಾ ಸಲ ಅವನನ್ನು ಮರಿ ಅಂತಾನೆ ಹೇಳಿದ್ದೀನಿ, ಹೀಗೆ ಮಾಡ್ತಿದ್ದಾಳ? ನೀವು ಮರೆಯೋಕ್ಕೆ ಹೇಳಿದ ತಪ್ಪು. ನೀವು ಎಷ್ಟರ ಮಟ್ಟಿಗೆ ಮರೆಯೋದಕ್ಕೆ ಹೇಳ್ತಿದ್ದೀರೋ ಅಷ್ಟರ ಮಟ್ಟಿಗೆ ಹಠದ ಮೇಲೆ ಆ ರಂಜಿತ್ ನೆನಪೇ ಇಟ್ಕೊತಿದ್ದಾಳೆ. ನೀವು ಕಂಪಲ್ ಮಾಡಿ ಮದುವೆ ಮಾಡಿಸ್ಬೇಕು ಅಂದ್ಕೊಂಡ್ರೆ ಹೇಳೋದು ಕಷ್ಟ ಆಗುತ್ತೆ. ಆದರೆ ಡಾಕ್ಟ್ರು ಅನ್ನೋ ಜವಾಬ್ದಾರಿಲಿ ನಾನು ಹೇಳಲೇಬೇಕು. ಕಂಪಲ್ ಮಾಡಿ ಮದುವೆ ಮಾಡಿಸ್ಬೇಕು ಅಂದ್ಕೊಂಡ್ರೆ ಅವರು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಹಿಂದೆ ಸರಿಯಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ಚಾರು ಬಗ್ಗೆ ಯೋಚನೆ ಮಾಡೋದಕ್ಕೂ ಭಯ ಆಗ್ತಿದೆ. ಎನಿಥಿಂಗ್ ಸೀರಿಯಸ್? ಅವರು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಸೈಕಾಲಜಿಸ್ಟ್ ತೋರಿಸಿ ಕೌನ್ಸೆಲಿಂಗ್ ಕೊಟ್ಟರೆ ನಾರ್ಮಲ್ ಆಗ್ತಾರೆ. ಖಂಡಿತ ಗುಣ ಆಗ್ತಾಳ? ನಿಶ್ಚಯವಾಗಿ. ಗುಣ ಆದ್ಮೇಲೆ ಮದುವೆ ಬಗ್ಗೆ ಮಾತಾಡಬಹುದಲ್ಲ? ಚಾರು ಬೇಸಿಕ್ಲಿ ತುಂಬ ಒಳ್ಳೆ ಹುಡುಗಿ. ಅವ್ರ ಮನಸ್ಸಿನಲ್ಲಿರೋ ಭಾರನ ಇಳಿಸಿದ್ರೆ ಅವ್ರು ಖಂಡಿತ ಒಳ್ಳೆ ಹೆಂಡತಿ ಆಗಿರೋಕ್ಕೆ ಸಾಧ್ಯ. ಮೊದಲು ಕೌನ್ಸಿಲಿಂಗ್ ಕೊಡೋದಕ್ಕೆ ಏರ್ಪಾಡು ಮಾಡಿ, ಆಮೇಲೆ ಬೇರೊಬ್ಬ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸಿ. ಚಾರು ಲೈಫ್ ಖಂಡಿತ ಪೀಸ್ಫುಲ್ ಆಗಿರುತ್ತೆ. ಸರ್, ಇನ್ನೊಂದು ವಿಚಾರ, ಚಾರು ಕಂಡೀಷನ್ ನಮಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ಚಾರು ಹತ್ರ ಕೂಡ ಹೇಳಬಾರ್ದು. ಓಕೆ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಪ್ಯಾಸೆಂಜರ್ ಕರ್ಕೊಂಡು ಹೋಗಕ್ಕೆ ಇಟ್ಕೊಂಡಿದ್ಯೋ ಇಲ್ಲ ಈ ತರ ಲೋಡ್ ತರಕಾರಿ ತರಕ್ಕೆ ಇಟ್ಕೊಂಡಿದ್ಯೋ? ಗಾಂಧಿ ಬಜಾರ್ ಕಡೆ ಹೋಗಿದ್ದೆ. ಕೋಸು, ಕುಂಬಳಕಾಯಿ, ಬದನೆಕಾಯಿ, ಸೌತೆಕಾಯಿ ಇದೆಲ್ಲ ನೋಡಿದಾಗ ತುಳಸಿ ನೆನಪಾಯ್ತು, ಅದಕ್ಕೆ ತಗೊಂಡು. ಗೊತ್ತಾಯ್ತು. ನಿನ್ಗೆ ಕುಂಬಳಕಾಯಿ ನೋಡಿದ ತಕ್ಷಣ ತುಳಸಿ ನೆನಪಾಯ್ತಾ? ಇಲ್ವೇ, ಸೌತೆಕಾಯಿ ನೋಡಿದಾಗ ನಿನ್ ನೆನಪಾಯ್ತು. ಅದೆಲ್ಲ ಜೋರಾಗಿ ಹೇಳಕ್ಕಾಗುತ್ತಾ? ತುಂಬಾ ಮಾತಾಡ್ತಿದ್ಯಾ, ಬೇಡ. ಸರಿ, ಕೋಪಿಸ್ಕೋಬೇಡ. ಪೂರ್ತಿಯಾಗಿ ಮಾತಾಡಕ್ ಬಿಡ್ದಿದ್ರೆ ನಾನು ಹೀಗೆ ಮಾತಾಡೋದು. ಸರಿ, ಅದೇನು ಹೇಳ್ ತೊಳ್ಗೋ. ಏನಿಲ್ಲ ದೀಪಾ, ಗಾಂಧಿ ಬಜಾರ್ ಕಡೆ ಟ್ರಿಪ್ ಹೋಗಿದಾಗ ಫ್ರೆಶ್ ಆಗಿ ತರಕಾರಿ ನೋಡ್ದೆ. ನಮ್ ತುಳಸಿ ಹೊಸ ಸಂಸಾರ ನೆನ್ಪಾಯ್ತು, ಅದಕ್ಕೆ ತರಕಾರಿ ಎಲ್ಲ ತಗೊಂಡ್ ಬಂದೆ. ಒಳ್ಳೇದಾಯ್ತು ತರಕಾರಿ ತಗೊಂಡ್ ಬಂದಿದ್ದು. ತುಳಸಿ ಹತ್ರ ಚೆನ್ನಾಗಿ ಅಡ್ಗೆ ಮಾಡಿಸಿ ಚಿಂದಿ ಓಡಾಯಿಸ್ಬಿಡೋಣ ಬಾ. ಸರಿ, ನಡಿ, ತಿನ್ ಮಜಾ ಮಾಡೋಣ. ಸರಿ, ಬನ್ನಿ. ನಿಮ್ ಯಜಮಾನ್ರು ಬರೋದ್ರೊಳಗಡೆ ಈ ವೆಜಿಟೇಬಲ್ ಎಲ್ಲ ಹಾಕಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಬಿಡು. ಅದ್ರ ವಾಸನೆಗೆ ನಿಮ್ ಯಜಮಾನ್ರು ಖುಷಿಯಾಗಿ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಹೂ ಕಣೆ, ಅವ್ರು ಬಂದ್ ಕೂಡ್ಲೆ ನೀನ್ ಈಗ ಇಟ್ಕೊಂಡು ನನ್ನ ಪ್ರಾಣನಾಥ ಮಹಾರಾಣಿ ತಯಾರಿಸಿದ ಬಿಸಿ ಬಿಸಿ ಬಿರಿಯಾನಿ ತಯಾರಾಗಿದೆ, ದಯವಿಟ್ಟು ಸ್ವೀಕರಿಸಿ ಅಂತ ನೀನ್ ಕೊಟ್ರೆ ಅವ್ರು ಊಟ ಮಾಡ್ದೇನೆ ಸುಸ್ತಾಗ್ಬಿಡ್ಬೇಕು. ಆ ತರ ಮಾಡ್ಬೇಕು ನೀನು. ಏನ್ ಕಿಂಡಲ್ಲ? ಕಿಂಡಲ್ ಅಲ್ಲ ಸುಂದ್ರಿ, ನಿನ್ ಗಂಡಂಗೆ ಸಂಡ್ಗೆ ಮಾಡ್ಕೊಡು ಅಂತ ಹೇಳ್ತಿದೀವಿ. ಏ, ನಿಂಗೆ ಏನೆಲ್ಲ ಮಾಡಕ್ ಬರುತ್ತೋ ಅದೆಲ್ಲ ಮಾಡಿ ಇಟ್ಬಿಡು. ಅವ್ರು ಬಂದು ಕಣ್ಣಲ್ಲಿ ನೋಡಿದ ತಕ್ಷಣ ಆ ಖುಷಿಗೆ ಹೊಟ್ಟೆ ತುಂಬೋಗ್ಬಿಡ್ಬೇಕು. ನೀವ್ ಹೇಳೋದೇನೋ ಚೆನ್ನಾಗೇ ಇದೆ, ಆದ್ರೆ ಆತರ ಮೈ ಮರ್ಸೋ ಹಾಗೆ ಅಡ್ಗೆ ಮಾಡೋದಕ್ ನನಗ್ ಬರಲ್ವೇ. ಹಾ, ಒಂದ್ ಕೆಲ್ಸ ಮಾಡೋಣ, ನಿಮ್ಮಿಬ್ರೆ ಅಲ್ಲಿ. ದೀಪಾ, ನಿಂಗೆ ಯಾವ ಸಮಾಧಾನ. ನಾನಾ? ನನಗೆ ಅನ್ನ ಮಾಡೋದಕ್ಕೂ ಸರಿಯಾಗಿ ಬರೋದಿಲ್ಲ ಕಣೆ. ಅಮ್ಮ ಏನೋ ಅಷ್ಟೋ ಇಷ್ಟೋ ಹೇಳ್ಕೊಟ್ಟಾಗ ಒಂದ್ ಸ್ವಲ್ಪ ಮಾಡ್ತೀನಪ್ಪ. ದಯವಿಟ್ಟು ಮಾರಾಯ್ತಿ, ನನ್ನ ಬಿಟ್ಬಿಡು ಪ್ಲೀಸ್. ಸರಿ, ನನ್ ಕಡೆ ನೋಡ್ಬಿಡಮ್ಮ. ನಾನ್ ಬೆಳಗ್ಗೆ 6 ಗಂಟೆಗೆ ಹೊರಟ್ರೆ 9 ಗಂಟೆಗೆ ಎಲ್ಲಾದ್ರೂ ತಿಂಡಿ ತಿನ್ಕೋತೀನಿ. ಮಧ್ಯಾಹ್ನ ಪರೋಟ ತಿನ್ಕೋತೀನಿ. ಅಕಸ್ಮಾತ್ ಮನೆ ಕಡೆ ಹೋದ್ರೆ ಅಮ್ಮ ಏನಾದ್ರೂ ಮಾಡಿ ಇಟ್ಟಿದ್ರೆ ಒಂಚೂರು ತಿನ್ಕೋತೀನಿ. ಒಲೆ ಹೆಂಗಿದೆ ಅಂತನೂ ನಂಗೆ ಗೊತ್ತಿಲ್ಲ. ಒಂದು ನನಗ್ ಚೆನ್ನಾಗ್ ಅಡ್ಗೆ ಮಾಡಕ್ ಬರ್ಬೇಕಿತ್ತು, ಇಲ್ಲ ಅಂದ್ರೆ ಚೆನ್ನಾಗ್ ಅಡ್ಗೆ ಮಾಡೋ ಫ್ರೆಂಡ್ಸ್ ಆದ್ರೂ ಇರ್ಬೇಕಿತ್ತು. ನನ್ ಹಣೆ ಬರಹ, ಏನ್ ಮಾಡ್ಲಿ? ಏಯ್, ಏನೋ ಕಾಲ್ ಎಳಿತಾ ಇದ್ಯಾ? ಕೊಟ್ಟ ಅಂದ್ರೆ ಏನಿಲ್ಲ, ಸಿಟ್ ಮಾಡ್ಕೋಬೇಡಮ್ಮ. ಅಜ್ಜಿ ನನಗೆ ಆಕ್ಚುಲಿ ಚೆನ್ನಾಗ್ ಅಡ್ಗೆ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಹೌದು, ಬೆಂಡೆಕಾಯಿ ಇದೆ, ಪಲ್ಯ ಮಾಡ್ಬಿಡ್ತೀಯಾ? ಏ, ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಸರಿ, ಆರೋಗ್ಯಕ್ಕೆ ಒಳ್ಳೇದಾಗೋದನ್ನ ಹೇಳ್ತೀನಿ. ಹಾಗಲಕಾಯಿ ಅಡ್ಗೆ ಮಾಡು. ಹಾಗಲಕಾಯ? ಈ ಅಪ್ಪ ಕಹಿ. ಕಾಲಿಫ್ಲವರ್ ಇದೆ, ಕುರ್ಮಾ ಮಾಡ್ಬಿಡು. ಕಾಲಿಫ್ಲವರಾ? ಅದನ್ನ ಬಿಡಿಸ್ಬೇಕು, ಹುಳನೆಲ್ಲ ತೆಗಿಬೇಕು, ಬಿಸಿನೀರಲ್ಲಿ ಹಾಕ್ಬೇಕು, ದೊಡ್ಡ ಪ್ರೊಸೀಜರ್. ಅದಂತೂ ಬೇಡವೇ ಬೇಡ. ಏನ್ರಿ ಗುರಾಯಿಸ್ತಾ ಇದ್ದೀರಾ?
ನಾವು ನೋಡಿದ್ರೆ ನಿನ್ಗೇನು ಮಾತಾಡ್ಬೇಕಾಗಿದ್ದೆಲ್ಲ ಮಾತಾಡ್ಬಿಡ್ತೀಯ. ಆಗ್ಲಕಾಯಿ ಕಹಿ, ಸೌತೆಕಾಯಿ ಸಿಹಿ, ಮೂಲಂಗಿ ಖಾರ, ಕುಂಬಳಕಾಯಿ ಸಿಹಿ, ಅದು ಇದು ಅಂತ ಎಲ್ಲ ಹೇಳ್ಬಿಡ್ತೀಯ. ಏನ್ ಹೇಳಿದ್ರು ಎಲ್ಲದಕ್ಕೂ ಒಂದ್ ನೆಪ ಹೇಳ್ಬಿಡ್ತೀಯ. ನಿನ್ ಮನೇಲಿ ಏನಕ್ಕ ಅಡ್ಗೆ ಮಾಡ್ತೀಯಾ ಹೇಳು? ಅದು ನೋಡು, ಮರ್ಯಾದೆಯಿಂದ ಒಪ್ಕೋ, ನಿನ್ಗೆ ಅಡ್ಗೆ ಮಾಡಕ್ ಬರುತ್ತೋ ಇಲ್ವೋ? ಲೇ, ಇವಳಿಗೆ ಅಡ್ಗೆ ಮಾಡಕ್ ಬರಲ್ಲ ಕಣೆ. ಅದಕ್ಕೆ ಈ ಸಿಹಿ ಅಂತ ಏನೇನೋ ಡ್ರಾಮಾ ಮಾಡ್ತಿದ್ದಾಳೆ. ನಿಜವಾಗ್ಲೂ ನನ್ಗೆ ಅಡ್ಗೆ ಮಾಡಕ್ ಬರಲ್ಲ. ರಂಜಿತ್ ಬೇರೆ ಒಂದ್ ಸ್ವಲ್ಪ ಹೊತ್ತಲ್ಲಿ ಮನೆಗ್ ಬರ್ತಾರೆ. ಏನ್ ಮಾಡೋದು? ಏನಾದ್ರು ದಾರಿ ತೋರಿಸ್ರೆ. ಹಾ, ನಂಗೊಂದು ಐಡಿಯಾ ಬಂತು, ಹೇಳ. ಹೇಳು 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 ಹೇಳು. ಇವತ್ತು ನಿನ್ ಗಂಡನ್ಗೆ ಊಟ ಗೋವಿಂದ ಗೋವಿಂದ. ಏನು ಗೋವಿಂದನ? ನನಗೆ ಅಡ್ಗೆ ಮಾಡಕ್ ಬರಲ್ಲ ಅಂತ ತಕ್ಷಣ ಇಬ್ರು ನಂಬ್ಕೊಂಡ್ಬಿಟ್ರು. ನಾನು ಮೆಣಸಿನ ಸಾರು ಮಾಡ್ತೀನಿ, ಅದ್ರ ಜೊತೆಗೆ ಹಪ್ಳ ಸುಟ್ಬಿಟ್ರೆ ರಂಜಿತ್ ಅವರು ಅದನ್ನ ತಿಂದು ತಿಂಗಳು ಪೂರ್ತಿ ನನ್ನ ಹೊಗಳ್ತಿರ್ತಾರೆ. ಅಷ್ಟು ಸಾಕು ನನಗೆ. ಅಯ್ಯೋ ಪಾಪಿ, ನನ್ ಗಾಂಧಿ ಬಜಾರಿಂದ ಮಾರ್ಕೆಟೇ ತಗೊಂಬಂದಿದ್ದೀನಿ. ಅಯ್ಯ, ನೀನ್ ಬರೀ ಹಪ್ಳ ತಿನ್ಸ್ ಕಳ್ಸೋಕೆ ನೋಡ್ತೀಯಾ? ಇಲ್ ನೋಡು, ಇದನ್ನೆಲ್ಲ ಸರಿಯಾಗಿ ಬೇಯಿಸಿ ಅಡ್ಗೆ ಮಾಡಿ ನಮ್ಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಸರಿ. ಇಲ್ಲ ಅಂದ್ರೆ ಆಯ್ತು ಟ್ರೈ ಮಾಡ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಂಗೆ ಗೊತ್ತಿಲ್ಲ. ಹೋಗೆ ನಮ್ ಕರ್ಮ. ಏನೇ ಮಾಡೋದೀಗ? ಬೀಟ್ರೂಟ್ ತಗೊಂಡ್ ಹುಡಿ ಬೆಚ್ಚಗೈತಾಗ ಮೂಗ್ ಹಾಕ್ಬಿಡ್ಬೇಕು. ಯಾಕೆ ಎಲ್ಲ ಹಿಂಗ್ ಚಲ್ಕೊಂಡ್ ಕೂತ್ಕೊಂಡು ಏನ್ ಮಾಡ್ತಿದ್ರಿ? ಅಯ್ಯೋ, ನಮ್ ಕಷ್ಟ ಏನು ಅಂತ ಕೇಳ್ತೀರಾ? ಅಡ್ಗೆ ಮಾಡಿಡು ಅಂತ ಇವಳು ಗಂಡ ಹೇಳ್ಬಿಟ್ಟು ಹೋಗಿದ್ದಾರೆ. ಇವಳು ನೋಡಿದ್ರೆ ಅಡ್ಗೆನೆ ಮಾಡಕ್ ಬರಲ್ಲ. ಎಲ್ ಮನೇಲಿ ಜಗಳ ಶುರು ಆಗುತ್ತೋ ಅಂತ ನಮಗ್ ಭಯ ಆಗ್ತಿದೆ. ಅಯ್ಯೋ, ಇಷ್ಟೇನಾ? ಇಷ್ಟಕ್ಕೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ಕೊಂಡು ಕೂತಿದ್ರಿ? ನಾನು 1 hour ಟೈಮ್ ಕೊಡಿ, ಅಡಿಗೆ ಮಾಡಿ ಇಟ್ಬಿಡ್ತೀನಿ. 1 hour ಅಲ್ಲಿ? ಎದ್ದೇಳಿ, ಬನ್ನಿ, ಆರಾಮಾಗಿ ನಿಂತ್ಕೊಳ್ಳಿ, ನಾನು ರೆಡಿ ಮಾಡ್ಬಿಡ್ತೀನಿ. ಬನ್ನಿ ಬನ್ನಿ ಬನ್ನಿ, ನೋಡ್ತಾ ಇರಿ ನಾನು ಹೆಂಗ್ ರೆಡಿ ಮಾಡ್ತೀನಿ ಅಂತ. ಅಡಿಗೆಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ಬೇಕು? ನೋಡ್ತಾ ಇರಿ. ಈಗ ಎಲ್ಲ ಹಚ್ಬೇಕು. ಹಾಗೆ ನೋಡ್ತಾ ಇರಿ ಹೇಗೆ ರೆಡಿ ಮಾಡ್ಬಿಡ್ತೀನಿ ಅಂತ. ಒಂದು 10 ನಿಮಿಷ ರೆಡಿ ಮಾಡ್ಬಿಡ್ತೀನಿ.
ವೆಜಿಟಬಲ್ ಫ್ರೈಡ್ ರೈಸ್, ಬೆಂಡೆಕಾಯಿ ಸಾಂಬಾರ್, ಗರಿಗರಿ ಪರೋಟ, ಗೋಬಿ ಮಂಚೂರಿ, ಆನಿಯನ್ ಮಂಚೂರಿ. ಓಕೆ ಕಮಾನ್, ಎಲ್ಲ ಊಟ ತಯಾರಿದೆ. ರೆಡಿ ರೆಡಿ ರೆಡಿ, ಬನ್ನಿ ಬೇಗ ಬೇಗ ತಿನ್ನೋಣ. ಮೇಡಮ್, ರುಚಿ ರುಚಿಯಾದ ಅಡಿಗೆ ಸಿದ್ಧವಾಗಿದೆ, ಬನ್ನಿ ಪ್ಲೀಸ್. ಬನ್ನಿ. ಪರೋಟ, ವಾಂಗಿಬಾತ್, ಪುಳಿಯೋಗರೆ, ಚಿತ್ರಾನ್ನ, ಸಾಂಬಾರ್, ಗೋಬಿ ಮಂಚೂರಿ, ಆನಿಯನ್ ಮಂಚೂರಿ. ಅಲ್ಲ, ನಿಮ್ ಕೈ ಸೌಟ್ ಇತ್ತಾ ಅಥವಾ ಕರೆಂಟ್ ಇತ್ತಾ? ಇಷ್ಟು ಬೇಗ ಅಡ್ಗೆ ಮಾಡ್ಕೊಂಡು ತಗೊಂಬಂದ್ರಲ್ಲ. ಘಮ ಘಮ ಅಂತ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಹೊಟ್ಟೆ ಹಸುವಾಗ್ತಾ ಇದೆ. ಬೇಗ ಬೇಗ ಊಟ ಮಾಡ್ಬಿಡೋಣ ಅನ್ಸುತ್ತೆ. ನಮ್ಮಮ್ಮ ಒಂದಿನನೂ ಈ ತರದ ಅಡ್ಗೆ ಎಲ್ಲ ಮಾಡ್ಲೇ ಇಲ್ಲ. ಸೂಪರ್ ಆಗಿ ಅಡ್ಗೆ ಮಾಡಿದೀರಾ. ಸೂಪರ್. ನಿಮಗ್ ಬರೋ ಹೆಂಡತಿ ಪುಣ್ಯ ಮಾಡಿರ್ಬೇಕು. ತುಳಸಿ, ತುಳಸಿ, ತುಳಸಿ. ರಂಜಿತ್ ಅವ್ರು ಬಂದ್ರು ಅನ್ಸುತ್ತೆ. ನೀವ್ ಅಡ್ಗೆ ಮಾಡಿದ್ದು ಅಂತ ಹೇಳ್ಬೇಡಿ, ನಾವು ಮಾಡಿದ್. ಬೇಡ ಬೇಡ, ತುಳಸಿ ಮಾಡಿದ್ದು ಅಂತ ಹೇಳಿ. ಓಕೆ, ಹಂಗೆ ಆಗ್ಲಿ. ತುಳಸಿ ಪುಟಿ, ಏ ನೀವೇರ ಯಾವಾಗ ಬಂದ್ರಿ? ಆಹಾ, ಏನೋ ಇದು ಮೂಗೋಗ್ ವಾಸನೆ ಹೊಡಿತಾ ಇದೆ. ನಿನಗೋಸ್ಕರ ನಿನ್ ಹೆಂಡತಿ ರುಚಿ ರುಚಿಯಾಗಿ ಅಡಿಗೆ ಮಾಡಿರ್ತಾಳಪ್ಪ. ರುಚಿ ನೋಡು, ಎಲ್ಲ ಖಾಲಿ ಮಾಡ್ಬಿಡ್ತೀಯ. ಹೌದಾ? ನಿಜನಾ ತುಳಸಿ? ನೀನೇನ ಅಡ್ಗೆ ಮಾಡಿದ್ದು? ಅರೆ ರೇ ರೇ ರೇ, ಒಂದ್ಸಲಿ ಟೇಸ್ಟ್ ಮಾಡಿ ನೋಡ್ಲೇಬೇಕು. ಅಬ್ಬಬ್ಬಬ್ಬ, ಸುಮ್ನೆ ಹೇಳ್ಬಾರ್ದು ತುಳಸಿ. ಘಮ ಘಮ ಅಂತ ವಾಸನೆ ಜೊತೆಗೆ ರುಚಿಯಾಗೂ ಇದೆ. ಲೋ ಗಣೇಶ, ಕೈ ಕೊಡ. ಅಡ್ಗೆ ಮಾತ್ರ ಅದ್ಭುತ ಕಣ. ಚಮಕಾಯಿಸ್ಬಿಟ್ಟಲ್ಲೋ. ಅಯ್ಯೋ, ನೀವೇ ಕಂಡಿಡಿದ್ರಿ? ದೀಪಾ, ಇವನ್ ಅಡ್ಗೆ ಮಾಡೋದ್ನ ನಾನು ಎಷ್ಟು ವರ್ಷದಿಂದ ತಿಂತಾ ಇದ್ದೀನಿ. ಇವನ್ ಕೈ ರುಚಿ ನನಗೆ ಗೊತ್ತಿಲ್ವಾ? ಅಯ್ಯಯ್ಯೋ, ತುಳಸಿ, ಆದ್ರೆ ನಾನು ನಿನ್ ನೋಡ್ತಾ ಇದ್ರೆ ಹೆಮ್ಮೆ ಆಗ್ತಾ ಇದೆ ತುಳಸಿ. ಒಂದು ವಿಷಯ ನಮಗೆ ಗೊತ್ತಿಲ್ಲ ಅಂದ್ರೆ ನಾವೆಷ್ಟು ಟೆನ್ಷನ್ ಆಗ್ಬಿಡ್ತೀವಿ. ಕೆಲ್ಸ ಗೊತ್ತಿರೋ ಬಕ್ರ ನಿಡ್ದು ಅವನ ಬೊಗ್ಗು ಬಡ್ದು ನಮ್ ಕೆಲ್ಸನ ಸಾಧಿಸ್ಕೋಬೇಕು. ಏನೋ ನೀನು ನಿಮ್ಮೆಲ್ರಿಗೋಸ್ಕರ ಕಷ್ಟಪಟ್ಟು ಅಡಿಗೆ ಮಾಡಿದ್ರೆ ನನ್ನನ್ನೇ ಬಕ್ರ ಅಂತಿದ್ಯಾ? ಇಲ್ಲ ಕಣ, ತುಳಸಿಗೊಬ್ಬ ಅಣ್ಣನಾಗಿ ನೀನೇನೇನ್ ಕೆಲಸ ಮಾಡ್ಬೇಕು ಎಲ್ಲನೂ ಮಾಡಿದ್ಯಾ. ಏನ್ ತುಳಸಿ, ನಾನು ಹೇಳಿದ್ದೆಲ್ಲ ಕರೆಕ್ಟ್ ತಾನೆ? ಹೌದು ಕಣ್ರಿ. ನಿಮ್ ಭಾವಂಗೆ ಡೈಲಿ ಬಂದು ಅಡ್ಗೆ ಮಾಡೋದಕ್ಕೆ ಹೇಳಿ, ನಾವು ಹ್ಯಾಪಿಯಾಗಿ ಊಟ ಮಾಡೋಣ. ನಿಮ್ಮಿಬ್ಬರನ್ನು ಚೆಚ್ಚಾಕ್ಬಿಡ್ಬೇಕು. ಅಲ್ಲ, ನಿನಗೆ ಬರೀ ದೋಸೆ ಮಾತ್ರ ಬರೋದು, ತುಳಸಿಗೆ ಅದು ಬರಲ್ಲ. ನಿಮ್ಮಿಬ್ಬರಿಗೂ ಅಡಿಗೆ ಮಾಡಕ್ ಬರದೆ ನನ್ನನ್ನ ಕೆಲ್ಸಕ್ಕೆ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ನೋಡಿ, ನೀವಿಬ್ರು ಬಾಯಿ ಮುಚ್ಕೊಂಡು ಒಂದು ವಾರ ನನ್ನ ಜೊತೆಲಿದ್ದು ಅಡಿಗೆ ಮಾಡೋದನ್ನ ಕಲ್ತ್ಕೊಳ್ಳಿ. ಸರ್, ನಿಮ್ಗೆ ಅಡ್ಗೆ ಮಾಡೋದಕ್ ಮಾತ್ರ ಬರುತ್ತಾ? ಪಾತ್ರ ಗೀತ್ರ ಎಲ್ಲ ತೊಳೆಯೋದಕ್ಕೂ ಬರುತ್ತಾ? ನಿಮ್ಗೆ ರಂಗೋಲಿ ಹಾಕೋದು, ನೆಲ ಹೊರ್ಸೋದು, ತಲೆಗೆ ಎಣ್ಣೆ ಹಾಕಿ ಜಡೆ ಬಾಚೋದು ಇದೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಅಲ್ಲ? ನಮಗೂ ಸ್ವಲ್ಪ ಹೇಳ್ಕೊಡಿ ಸರ್. ಕಲ್ಯಾಣಿ, ಪ್ಲೀಸ್ ಅವನ್ನ ರೇಗಿಸ್ಬೇಡಿ. ಅವನಿಗೆ ಬೇಸರ ಆಗುತ್ತೆ. ಸಾರಿ ಸರ್, ನಾನು ಸುಮ್ಮನೆ ತಮಾಷೆಗೆ ಅಂತ ಹೇಳ್ದೆ. ಏನಕ್ಕೆ ಇವರು ದಿಢೀರ್ ಅಂತ ಸೀರಿಯಸ್ ಆದ್ರು? ಪಾಪ, ಇವನ್ ಬಚ್ಚಿಟ್ಕೊಂಡಿರೋ ನೋವು ಆ ರೀತಿ ಇದೆ ದೀಪಾ. ಚಿಕ್ಕ ವಯಸ್ಸಲ್ಲೇ
ಗಣೇಶ್ ಅವ್ರ ತಂದೆ ತೀರ್ಕೊಂಡ್ರು. ಅವ್ರ ತಾಯಿ ಒಡನಾಟದಲ್ಲೇ ಬೆಳೆದ. ಯಾವಾಗಲೂ ಅವ್ರ ಅಮ್ಮನ ಜೊತೆಲೆ ಇದ್ದಿದ್ರಿಂದ ಎಲ್ಲರೂ ಇವನ್ನ ಹುಡುಗಿ ಹುಡುಗಿ ಅಂತಾನೆ ಕಿಂಡಲ್ ಮಾಡ್ತಾರೆ. ಇವನ್ PUC ಓದ್ತಾ ಇರ್ಬೇಕಾದ್ರೇನೆ ಇವ್ರ ಅಮ್ಮನೂ ತೀರ್ಕೊಂಡ್ರು. ಅದರಿಂದ ಇವನ್ ಅವ್ರ ಅಣ್ಣನ ಮನೇಲೆ ಇದ್ಕೊಂಡು ಓದ್ಕೊಳ್ಳೋ ಪರಿಸ್ಥಿತಿ ಬಂತು. ಅಪ್ಪ ಅಮ್ಮ ಇಲ್ದೆ ಇನ್ನೊಬ್ರು ಮನೇಲಿ ಓದೋದಕ್ಕೆ ಶುರು ಮಾಡ್ದ. ಜೊತೆಲಿ ಜೀತನೂ ಮಾಡ್ಬೇಕಾಗಿ ಬಂತು. ಗಣೇಶ ಇವ್ರ ಅದಕ್ಕೆ ಕೈಲಿ ತುಂಬಾ ನೊಂದ್ಕೊಂಡಿದ್ದಾನೆ. ಇವ್ರ ಅದಕ್ಕೆಗೋಸ್ಕರ ಕೆಲಸ ಮಾಡಿದ ಲೆಕ್ಕನೇ ಇಲ್ಲ ದೀಪ. ಮನೆ ಒರೆಸೋದ್ರಿಂದ ಹಿಡಿದು ಅಡುಗೆ ಮಾಡೋದು, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು, ಪ್ರತಿಯೊಂದು ಕೆಲಸ ಇವನೇ ಮಾಡ್ತಾ ಇದ್ದ. ರಾತ್ರಿ ನಿದ್ದೆ ಇಲ್ಲದೆ ಎಷ್ಟೋ ಸಲ ಮನೇನ ಕಾದಿದ್ದಾನೆ. ಒಟ್ನಲ್ಲಿ ಇವನನ್ನ ಸಂಬಳ ಕೊಡದೇ ಇರೋ ಜೀತದೊಂಥರ ಟ್ರೀಟ್ ಮಾಡ್ತಾ ಇದ್ರು. ಇವ್ರ ಅದಕ್ಕೆ ಕಾಟ ಕೊಟ್ಟಿರೋದು ಅಷ್ಟಿಷ್ಟಲ್ಲ ದೀಪ. ಇದನ್ನೆಲ್ಲ ನನ್ನ ಹತ್ರ ಹೇಳಿ ಎಷ್ಟೋ ಸಲಿ ನೊಂದ್ಕೊಂಡು ಹತ್ತಿದ್ದಾನೆ. ನಾನು ಇವನ್ನ ಬೈದಾಗೆಲ್ಲ ಜವಾಬ್ದಾರಿಯಿಂದನೇ ಬೈತೀನಿ. ಆದರೆ ಇದು ನನ್ನ ಮನಸ್ಸಿಗೆ ನೋವಾಗದೆ ರೀತಿನೇ ಬೈತೀನಿ. ಪಾಪ ದೀಪ ಇವತ್ತು ಅವ್ನು ತುಂಬ ಎಮೋಷನಲ್ ಆಗಿದ್ದಾನೆ. ಗಣೇಶ ಸಾರಿ ಕಣೋ. ಪರವಾಗಿಲ್ಲ ಬಿಡು. ಸಾರಿ ಸರ್, ನನಗೆ ಗೊತ್ತಾಗದೆ ಮಾತಾಡ್ಬಿಟ್ಟೆ. ಛೇ ಪರವಾಗಿಲ್ಲ ಬಿಡಿ. ನಂಗೆ ಸ್ವಲ್ಪ ಹಳೆದೆಲ್ಲ ನೆನಪಾಯ್ತು. ನನಗೆ ಯಾರ ಮೇಲೇನು ಬೇಜಾರಿಲ್ಲ. ಇವನ್ನೆಲ್ಲ ಈಸಿಯಾಗಿ ತಗೋತಾನೆ ಕಲ್ಯಾಣಿ, ನೀವೇನು ಚಿಂತೆ ಮಾಡಬೇಡಿ. ಇವನ್ಗೆ ಅವ್ರ ಅದಕ್ಕೆ ಅಷ್ಟೊಂದು ಕಾಟ ಕೊಟ್ರು. ಎಲ್ಲಿ ಅವ್ರ ಅದಕ್ಕೆ ಒಂದು ಮಾತು ಬೈರಿ ಅಂತ ಹೇಳಿ ಅವ್ನು ಬೈಲಿ ನೋಡೋಣ? ಸಾಧ್ಯನೇ ಇಲ್ಲ. ನನಗೆಲ್ಲ ಕೆಲಸ ಹೇಳ್ಕೊಟ್ಟಿರೋದು ಅದಕ್ಕೇನೆ. 10 ಜನ ಇರೋ ಮನೇನು ನಿಭಾಯಿಸೋಷ್ಟು ತಾಕತ್ತಿದೆ ಅಂತ ಅವನೇ ಹೇಳ್ತಾನೆ. ಕಲ್ಯಾಣಿ ಅವನು ಕಷ್ಟ ಕಟ್ಟೋರ್ ಬಗ್ಗೆನೂ ಅವನು ಒಳ್ಳೇದನ್ನೇ ಹೇಳ್ತಾನೆ. ಅದೇ ನಮ್ಮ ಗಣೇಶನ ಸ್ಪೆಷಾಲಿಟಿ. ನೀವ್ ಅದಕ್ಕೆಯಿಂದ ಅಷ್ಟು ಕಷ್ಟಪಟ್ರು ನಿಮ್ ಕೈಲಿ ವಿದ್ಯೆ ಇದೆ. ನೀವು ಅವಮಾನ ಪಟ್ಕೊಂಡೇನೆ ಎಲ್ರೂ ಅಭಿಮಾನನ ಬೆಳೆಸ್ಕೊಂತೀರಾ. ನಿಮ್ಗಿರೋ ಮನ್ಸ್ಗೆ ನಿಮ್ಗಿರೋ ವಿದ್ಯೆನ ಬಳಸ್ಕೊಂಡು ನೀವು ದೊಡ್ಡ ಮನುಷ್ಯ ಆಗ್ತೀರಾ. ಖಂಡಿತ ನೀವು ಹಾಗೇ ಆಗ್ತೀರಾ. ನೀವು ದೊಡ್ಡ ಮನುಷ್ಯ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸರಿ ಸರಿ, ಕೂಲ್ ಗಣೇಶ ಕೂಲ್. ಯಾಕೋ ಅಳ್ತಾ ಇದೀಯಾ? ನನಗೆ ತುಂಬಾ ಹಸ್ವಾಗ್ತಾ ಇದೆ. ಬನ್ನಿ ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣ. ನೀವು ಊಟ ಮಾಡಿ, ನಂಗೊಂದು 5 ನಿಮಿಷ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಯಾಕೆ? ಊಟ ಮಾಡ್ಕೊಂಡು ಹೋಗು. ಗಣೇಶ್ ಸರ್ ಅಡ್ಗೆ ಮಾಡಿದ್ನ ಯಾರಾದ್ರೂ ಊಟ ಮಾಡದೆ ಹೋಗ್ತಾರಾ? ನೀವೆಲ್ಲ ಊಟ ಮಾಡ್ತಾ ಇರಿ. ನಂಗೆ ಇಲ್ಲೊಂದು ಸ್ಕೂಲ್ ಟ್ರಿಪ್ ಇದೆ, ಮುಗಿಸ್ಕೊಂಡು ಬೇಗ ಬರ್ತೀನಿ. ಬರ್ಲಾ? ಬಾಯ್. ಬಾಯ್. ಬೇಗ ಬಂದ್ಬಿಡು. ಹಾ. ತುಳಸಿ, ಸರಿ ನಾನು ಹೊರಡ್ತೀನಿ. ಯಾಕೆ? ನಿನಗೆ ಗೊತ್ತಲ್ಲೇ ಕಾಲೇಜ್ಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಬರ್ತೀನಿ. ರಂಜಿತ್, ನಾನು ಹೊರಡ್ತೀನಿ ಕಣ. ಏಯ್ ಯಾಕೋ? ಇಲ್ಲಿರೋದೆಲ್ಲ ಯಾರೋ ತಿಂತಾರೆ. ನಾನೇನು ನಿಮ್ಮಲ್ಲಿ ಊಟ ಮಾಡಿಲ್ವೇನೋ? ಮತ್ತೆ ಬಂದಾಗ ಮಾಡ್ತೀನಿ ಬಿಡು. ಓಕೆ ಗಣೇಶ, ಬಾಯ್. ಬರ್ತೀನಮ್ಮ. ತುಳಸಿ, ನನ್ಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಬಾ, ಇಬ್ರು ಕೂತ್ಕೊಂಡು ತಿನ್ನೋಣ. ಬಾ ಕೂತ್ಕೋ. ಬೇಗ ಬೇಗ ತುಳಸಿ, ಬೇಗ. ನಂಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ.